12 ಜನವರಿ ರಾಷ್ಟ್ರೀಯ ಯುವ ದಿನಾಚರಣೆ. ಸ್ವಾಮಿ ವಿವೇಕಾನಂದರ ಜಯಂತಿ. ಒಂದು ಚಿಕ್ಕ ಸಂದೇಶ, ದಯಮಾಡಿ ಕೇಳಿ. 1897 ಮದ್ರಾಸಿನ ಒಂದು ಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ಮಾತಾಡುತ್ತಾ, ಭಾರತ ಮಾತೆ ಕಷ್ಟದಲ್ಲಿದ್ದಾಳೆ, ಭಾರತ ಬ್ರಿಟಿಷರ ದಬ್ಬಾಳಿಕೆಯಿಂದ ಒಳಗಾಗಿದೆ, ಮಾತೆ ಸಂಕಳೆಗಳು ಬಿಚ್ಚಬೇಕಾಗಿದೆ, ದಾಸ್ಯದ ಸಂಕಲೆಯಲ್ಲಿ ನಮ್ಮ ಭಾರತ ಮಾತೆ ಇದ್ದಾಳೆ. ಕಾರಣ, ಪ್ರಜೆಗಳೇ, ನಿಮ್ಮ ದೇವಿ ದೇವತೆಗಳನ್ನು, ನೀವು ಮಾಡುವ ದಿನನಿತ್ಯ ಪೂಜೆ ಮಾಡುವ ಆರಾಧನೆ ಮಾಡುವ ಮೂರ್ತಿಗಳನ್ನು ಎಲ್ಲವನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಮನೆಯ ಒಂದು ಮೂಲೆಯಲ್ಲಿಟ್ಟುಬಿಡಿ. 50 ವರ್ಷ ನೀವು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡುವುದು ಬೇಕಾಗಿಲ್ಲ. ಕೇವಲ ಭಾರತ ಮಾತೆಯನ್ನೇ ಪೂಜಿಸಿರಿ, ಭಾರತದ ಬಗ್ಗೆ ಚಿಂತಿಸಿರಿ ಎಂದು ಸ್ವಾಮಿ ವಿವೇಕಾನಂದರು ಅಂದರು ಮದ್ರಾಸ್ನಲ್ಲಿ ಹೇಳಿದ್ದರು. ಅವರು ಹೇಳಿದ್ದು 1897. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947. ಸರಿಯಾಗಿ 50 ವರ್ಷ. ನೋಡಿ ಸ್ವಾಮೀಜಿಯವರು ಎಷ್ಟು ಮುಂದಾಲೋಚನೆಯಿಂದ ಇನ್ನೂ 50 ವರ್ಷ ನಾವು ಹೋರಾಡಬೇಕಾಗಿದೆ. ನಮಗೆ ಸ್ವಾತಂತ್ರ್ಯ ಬೇಕಾದಲ್ಲಿ ನಾವೆಲ್ಲ ಒಂದಾಗಿ ಕೇವಲ ಭಾರತ ಮಾತೆ ಬಗ್ಗೆ ಆಲೋಚಿಸಬೇಕಾಗಿದೆ ಎಂದು ಹುರಿದುಂಬಿಸಿ ಈ ಮಾತುಗಳನ್ನು ಹೇಳಿದ್ದರೆ ಹೊರತು ಪೂಜೆ ಮಾಡಬೇಡಿ ಎಂದಲ್ಲ. ಅವರ ಒಳನ ಅಂತರಂಗದ ವಿಷಯ ನಾವೆಲ್ಲ ಭಾರತದ ಬಗ್ಗೆ, ಈ ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ ಆಲೋಚಿಸಬೇಕೆಂದೇ ಅವರ ವಿಚಾರವಾಗಿತ್ತು. 2-3 ಘಟನೆಗಳು ಅವರ ಜೀವನದಲ್ಲಿ ಬರ್ತಕ್ಕಂಥವು. ನಿಧಾನವಾಗಿ ನೋಡೋಣ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹಿಮಾಲಯದ ಪರ್ವತದಲ್ಲಿ ಅಲೆದಾಡುತ್ತಿದ್ದರು. ಸಾಯಂಕಾಲದ ಸಮಯ. ಸ್ವಾಮೀಜಿ ಒಬ್ಬ ಸನ್ಯಾಸಿ ಅವರಿಗೆ ಭೇಟಿಯಾದರು. ಆ ಸನ್ಯಾಸಿ ಸ್ವಾಮೀಜಿ ಒಂದು ಗಿಡದ ಕೆಳಗೆ ಕೂತು ಮಾತಾಡ್ತಾ ಇದ್ದರು. ಆ ಸನ್ಯಾಸಿಯ ಪೂರ್ವ ವೃತ್ತಾಂತವನ್ನು ಸ್ವಾಮೀಜಿ ವಿಚಾರಿಸಿದಾಗ ಆ ಸನ್ಯಾಸಿ ಹೇಳುತ್ತಾರೆ, ನಾನು ರಾಜಸ್ಥಾನದಲ್ಲಿದ್ದೆ, ನನಗೆ ಹೆಂಡತಿ, 4 ಜನ ಮಕ್ಕಳು, ಸಾಕಾದಷ್ಟು ಆಸ್ತಿ ಇತ್ತು. ಅದನ್ನೆಲ್ಲ ಬಿಟ್ಟು ನಾನು 15 ವರ್ಷಗಳಿಂದ ಸನ್ಯಾಸ ಸ್ವೀಕಾರ ಮಾಡಿ ಹಿಮಾಲಯದಲ್ಲಿ ಒಂದೇ ಹೊತ್ತು ಊಟ ಮಾಡುತ್ತಾ, ಭಗವದ್ ಧ್ಯಾನ ಮಾಡುತ್ತಾ, ಜಪಗಳನ್ನು ಮಾಡುತ್ತಾ, ತಪವನ್ನು ಮಾಡುತ್ತಾ ಇದ್ದೇನೆ ಎಂದು ಅವರು ಹೇಳಿದರು. 2 ನಿಮಿಷ ಮೌನವಾಗಿದ್ದ ಸ್ವಾಮೀಜಿ ಆತನ ಕಡೆ ನೋಡುತ್ತಾ ಹೇಳಿದರು, ನಾನು ಬಹಳ ಜನರನ್ನು ನೋಡಿದ್ದೇನೆ, ಬಹಳ ಸ್ಥಳಗಳನ್ನು ತಿರುಗಿದ್ದೇನೆ, ಆದರೆ ನಿನ್ನಂಥ ಸ್ವಾರ್ಥಿ ಮನುಷ್ಯನನ್ನು ನಾನು ನೋಡಿಲ್ಲ ಎಂದಾಗ ಆ ಸಾಧು ಸಂತನಿಗೆ ಆಶ್ಚರ್ಯವಾಯಿತು. ನಾನು ನನ್ನ ಹೆಂಡರು, ಮಕ್ಕಳು, ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು 15 ವರ್ಷಗಳಿಂದ ಹಿಮಾಲಯದಲ್ಲಿ ಯಾರಿಗೂ ತೊಂದರೆ ಕೊಡಲಾರದೆ ತಪಸ್ಸು ಮಾಡುತ್ತಿದ್ದ ನನ್ನನ್ನು ಸ್ವಾಮೀಜಿ ಸ್ವಾರ್ಥಿ ಎಂದು ಸಂಬೋಧಿಸುತ್ತಿದ್ದಾರೆ. ಇದರ ಮರ್ಮಗುಡ ಆತನಿಗೆ ತಿಳಿಯದೆ ಸುಮ್ಮನೆ ಇದ್ದ. ಹೇಗೆ ಸ್ವಾಮೀಜಿ ಎಂದು ಕೇಳಿದಾಗ ಸ್ವಾಮೀಜಿ ಉತ್ತರಿಸಿದರು, ನೀನು ಇಲ್ಲಿ ಕೂತಿದ್ದ ಕಾರಣವೇನು? ನಿನಗೆ ಮೋಕ್ಷವಾಗಬೇಕು. ಹೌದು. ನಿನಗೆ ಭಗವತ್ ಸಾಕ್ಷಾತ್ಕಾರವಾಗಬೇಕೆಂದರೆ ಹೌದು ಎಂದು ಹೇಳಿದ. ನೀನು ಪರಮಾತ್ಮನ ಪಾದವನ್ನು ಸೇರಬೇಕೆಂದಿದ್ದಿ. ಹೌದು. ಅಂದರೆ ನಿನಗೆ ಮೋಕ್ಷ, ನಿನಗೆ ಪರಮಾತ್ಮನ ಸಾಕ್ಷಾತ್ಕಾರ, ನೀನು ಭಗವಂತನ ಪಾದ ಸೇರುವ ಕೆಲಸ. ಕೇವಲ ನಾನು ಮಾತ್ರ ಇಲ್ಲಿಂದ ಹೋದರೆ, ಸುರಕ್ಷಿತವಾಗಿ ಹೋದರೆ ಸಾಕು ಎಂಬ ಭಾವನೆ ನಿನ್ನಲ್ಲಿದೆ. ನಿನ್ನ ಸಮಾಜ, ನಿನ್ನ ಬಂಧು, ನಿನ್ನ ಬಳಗ, ನಿನ್ನ ಊರು, ನಿನ್ನ ದೇಶ, ನಿನ್ನ ರಾಷ್ಟ್ರ ಏನಾದರೂ ಆಗಲಿ, ನಾನೊಬ್ಬನು ಪಾರಾಗಿ ಹೋದರೆ ಸಾಕು, ನನಗೊಬ್ಬತನಿಗೆ ಮೋಕ್ಷ ಆದರೆ ಸಾಕು ಎಂಬ ಭಾವನೆಯೇ ಸ್ವಾರ್ಥದಿಂದ ಕೂಡಿದ್ದು ಎಂದು ಹೇಳಿದರು. ಆಗ ಆತನಿಗೆ ಅದರ ರಹಸ್ಯ ತಿಳಿಯಿತು. ತಾನು ಸ್ವಲ್ಪ ಆಲೋಚನೆ ಮಾಡಿದ. ಹೌದು, ಇದರಲ್ಲಿ ಕೂಡ ಸರಿಯಾದ ವಿಚಾರವಿವೆ. ನಾನು ಇನ್ನು ಮುಂದಿನ ಜೀವನ ಸ್ವಲ್ಪ ಆದರೂ ಈ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ ಮಾಡಬೇಕೆಂದು ನಿರ್ಣಯಿಸಿ ಕೆಲ ದಿನಗಳ ನಂತರ ಆ ಸ್ವಾಮೀಜಿ ಸನ್ಯಾಸಿ ತನ್ನ ಗ್ರಾಮ, ತನ್ನ ಪ್ರಾಂತದಲ್ಲಿ ಬಂದು ಪ್ರಜರಿಗೆ ಅಧ್ಯಾತ್ಮ ವಿಷಯಗಳನ್ನು ತಿಳಿಸಿದನಂತೆ. 3ನೇದ್ದು, ಒಂದು ಸಲ ಸ್ವಾಮೀಜಿ ಪೂನಾದಲ್ಲಿದ್ದಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಭೇಟಿಯಾಗಿ ತಿಲಕರು ಕೇಳುತ್ತಾರೆ ಸ್ವಾಮಿ ವಿವೇಕಾನಂದರಿಗೆ, ಸ್ವಾಮೀಜಿ, ಹಿಂದೂಗಳಲ್ಲಿ ಐಕ್ಯತೆ ಬಹಳ ಕಡಿಮೆ ಇದೆ, ಅದೇ ಐಕ್ಯತೆ ಮುಸಲ್ಮಾನರಲ್ಲಿ ಹೆಚ್ಚು ಕಾಣಿಸ್ತಿದೆ, ಕಾರಣವೇನು ಎಂದಾಗ ಸ್ವಾಮೀಜಿ ಹೇಳುತ್ತಾರೆ, ಹಿಂದೂಗಳು
ದುರ್ಭಾಗ್ಯದಿಂದ ಮೆಕ್ಯಾಲೋ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ವಿದ್ಯಾ ಅಧಿಕಾರಿ ನಮ್ಮ ದೇಶದ ವಿದ್ಯಾವಿಧಾನವನ್ನು ರೂಪಕಲ್ಪನೆ ಮಾಡಿ ನಮಗೆ ಆ ವಿದ್ಯಾವಿಧಾನವನ್ನು ಕೊಟ್ಟಾತ. ಆ ಒಂದು ವಿದ್ಯಾವಿಧಾನ ಪಾಶ್ಚಾತ್ಯ ಅನುಕರಣೆಯಲ್ಲಿ ಹಿಂದೂಗಳಿದ್ದಾರೆ. ಮುಸಲ್ಮಾನ ತನ್ನ ಧಾರ್ಮಿಕ ವಿದ್ಯೆಯನ್ನೇ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಾನೆ, ಧಾರ್ಮಿಕ ವಿದ್ಯೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಾನೆ. ಮುಸಲ್ಮಾನ್ 5 ಸಲ ನಮಾಜ್ ಬೀಳುತ್ತಾನೆ. ಹಿಂದೂಗಳಲ್ಲಿ ಹೆಚ್ಚಿನ ಜನರು ದೇವಾಲಯದ ಕಡೆಗೆ ಮುಖ ಮಾಡಿ ಕೂಡ ಕೂಡೋದಿಲ್ಲ. ಮೂರನೆಯದು, ಮುಸಲ್ಮಾನ್ ಮೊದಲನೇ ಪ್ರಾತಿನಿಧ್ಯ ತನ್ನ ಧರ್ಮಕ್ಕೆ ಕೊಡುತ್ತಾನೆ. ಹಿಂದೂ ತನ್ನ ಪ್ರಥಮ ಪ್ರಾತಿನಿಧ್ಯ ಹಣಕ್ಕೆ ಕೊಡುತ್ತಾನೆ. ಹಿಂದೂ ಹೆಚ್ಚು ಸಮಯ ತನ್ನ ವ್ಯವಹಾರಗಳಲ್ಲಿ ಕಳೆಯುತ್ತಾನೆ. ಮುಸಲ್ಮಾನ್ ತನ್ನ ಧರ್ಮದ ಚಿಂತನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾನೆ. ಕಾರಣ, ಎಲ್ಲಿವರೆಗೆ ನಮ್ಮ ಮಕ್ಕಳು ಈ ಒಂದು ಪಾಶ್ಚಾತ್ಯ ಅನುಕರಣೆ, ಈ ವಿದ್ಯಾವಿಧಾನದಿಂದ ಹೊರಬಂದು ನಮ್ಮ ಧರ್ಮ, ನಮ್ಮ ಗೀತೆ, ನಮ್ಮ ಮಹಾಭಾರತ ಉಪನಿಷತ್ತುಗಳ ಬಗ್ಗೆ ತಿಳಿದುಕೊಂಡು ಎಲ್ಲಿವರೆಗೆ ಧಾರ್ಮಿಕ ಆಗುವುದಿಲ್ಲವೋ ಅಲ್ಲಿವರೆಗೆ ಐಕ್ಯತೆ ಬರಲು ಸಾಧ್ಯವಿಲ್ಲ ಎಂದು ಸ್ವಾಮೀಜಿ ಹೇಳಿದ್ದರು. ಎಂದರೆ ಹಿಂದೂಗಳ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು, ಆ ಮಕ್ಕಳಿಗೆ ಆ ಪಾಶ್ಚಾತ್ಯ ಅನುಕರಣೆಯಿಂದ ಹೊರತರಬೇಕೆಂಬುದೇ ಸ್ವಾಮೀಜಿಯವರ ಉದ್ದೇಶವಾಗಿತ್ತು. ಇದೇ ಧರ್ಮದ ಬಗ್ಗೆ ಇನ್ನೊಂದು ಮಾತಾಡುತ್ತಾ ಸ್ವಾಮೀಜಿ ಹೇಳುತ್ತಾರೆ, 20 ವರ್ಷದ ಯುವಕ ದೇವಸ್ಥಾನಕ್ಕೆ ಹೋಗದಿದ್ದರೆ ನಾವೆಲ್ಲ ಚಿಂತಿಸಬೇಕಂತೆ. ಅಯ್ಯೋ ಪಾಪ, ಈ ಹುಡುಗನಿಗೆ 20 ವರ್ಷ ಬಂತು, ಇನ್ನೂ ದೇವಾಲಯಗಳಿಗೆ ಹೋಗುತ್ತಿಲ್ಲ, ಇವನ ಮುಂದಿನ ಜೀವನ ಹೇಗಿರಬಹುದು, ಇವನ ಗತಿ ಹೇಗಾಗುತ್ತದೆ ಎಂಬ ಬಾಧೆ ಪಡಬೇಕಂತೆ. 60 ವರ್ಷದ ಮುದುಕ ದೇವಾಲಯಗಳಿಗೆ ಹೋದರೆ ಬಾಧೆ ಪಡಬೇಕಂತೆ. ಅಯ್ಯೋ, ಈ ಮುದುಕನಿಗೆ 60 ವರ್ಷವಾದರೂ ಜೀವನದ ಇಷ್ಟು ಅನುಭವ ಬಂದರೂ ಇನ್ನೂ ಈ ಕಲ್ಲು ಕಟ್ಟಿಗೆ ದೇವಾಲಯಗಳ ಸುತ್ತೇ ತಿರುಗುತ್ತಾ ಅಲ್ಲೇ ಭಗವಂತನನ್ನು ಹುಡುಕುತ್ತಿದ್ದಾನಲ್ಲ. ಈ ಸಮಸ್ತ ಸೃಷ್ಟಿಯೇ ಭಗವತ್ ಸ್ವರೂಪ, ಈ ಸಮಸ್ತ ಪ್ರಾಣಿಕೋಟಿಯೇ ಭಗವತ್ ಸ್ವರೂಪ, ದರಿದ್ರ ನಾರಾಯಣನಲ್ಲಿ ಕೂಡ ಭಗವಂತನನ್ನು ಕಾಣುವ ಈ ಶಕ್ತಿ, ಈ ಭಾವನೆ ಇವನಲ್ಲಿ 60 ವರ್ಷಗಳ ತುಂಬಿದ ನಂತರವೂ ಬರಲಿಲ್ಲವಲ್ಲ ಎಂಬ ಬಾಧೆ ಪಡಬೇಕಂತೆ. ಅಂದರೆ 20 ವರ್ಷದ ಹುಡುಗ ದೇವಾಲಯಕ್ಕೆ ಹೋದರೆ ಬಾಧೆ ಪಡಬೇಕು, 60 ವರ್ಷದ ಮುದುಕ ಹೋಗದಿದ್ದರೆ ಬಾಧೆ ಪಡಬೇಕು, 60 ವರ್ಷದ ಮುದುಕ ದೇವಾಲಯಕ್ಕೆ ಹೋದರೆ ಬಾಧೆ ಪಡಬೇಕು. ನೋಡಿ, ಸ್ವಾಮಿಯ ವಿಚಾರ ಸಮಾಜದ ಬಗ್ಗೆ ಚಿಂತನೆ ಅವರದು ಅಷ್ಟೇ ಹೊರತು ದೇವಾಲಯಗಳಿಗೆ ಹೋಗಿರಿ ಬೇಡ ಈ ಪ್ರಶ್ನೆ ಅಲ್ಲ. ದೇವಾಲಯಗಳು ಹೋಗುವುದು ಬಿಡುವುದು ಅದು ಒಂದು ರುಟೀನ್ ನಮ್ಮ ಕಾರ್ಯಕ್ರಮದಲ್ಲಿ ಇರಲಿ, ಅದು ಬೇರೆ ವಿಷಯ. ಆದರೆ ಸ್ವಾಮೀಜಿಯಲ್ಲಿ ಚಿಂತನೆ ಮಾಡತಕ್ಕಂಥದ್ದು ಈ ಸಮಸ್ತ ಸಮಾಜ, ದರಿದ್ರ ನಾರಾಯಣ, ಈ ಭಗವತ್ ಸ್ವರೂಪವಾದಂಥ ಈ ಸೃಷ್ಟಿ, ಇದನ್ನು ಪ್ರೇಮ ಮಾಡಲಿಕ್ಕೆ ಕಲೀರಿ, ಇದೆಲ್ಲ ನಮ್ಮದೇ ಒಂದು ಭಾಗ ಅಂಥೇಳಿ ತಿಳಿರಿ ಅಂತ ಹೇಳಲಿಕ್ಕೆ ಸ್ವಾಮೀಜಿ ಈ ವಿಷಯವನ್ನು ಹೇಳುತ್ತಾರೆ. ಅದೇ ಪ್ರಕಾರ ಇನ್ನೊಂದು ವಿಷಯ ಸ್ವಾಮೀಜಿ ಹೇಳುತ್ತಾರೆ, ಬಹಳ ಜನ ಒಮ್ಮೆ ಸ್ವಾಮೀಜಿ ಗುಜರಾತಿನ ಒಂದು ರೈಲ್ವೆ ಸ್ಟೇಷನ್ ಮೇಲೆ ಒಂದು ಟ್ರೈನಿಗಾಗಿ ಕಾಯ್ತಾ ಕೂತಿದ್ದರು. ಆ ದಿನ ಅವರಿಗೆ ಆ ಟ್ರೈನ್ ಬಹಳ ಲೇಟಾಗಿದ್ದು ಸಾಯಂಕಾಲ 5 ಗಂಟೆಗೆ ಬರುವುದಿತ್ತು. ಬೆಳಗ್ಗೆ 10 ಗಂಟೆಗೆ ಸ್ಟೇಷನ್ಗೆ ಹೋದ ಸ್ವಾಮಿ ವಿವೇಕಾನಂದರು ಅಲ್ಲೇ ಕೂಡಬೇಕಾಗಿ ಬಂತು. ಬಹಳ ಜನ ಸ್ವಾಮೀಜಿ ಹತ್ತಿರ ಬಂದು ಅನೇಕ ವಿಷಯಗಳು ಮಾತಾಡುತ್ತಾ ತಮ್ಮ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೇಳುತ್ತಿದ್ದರು. ಸ್ವಾಮೀಜಿ ನಗುನಗುತ್ತಾ ಆತ್ಮೀಯವಾಗಿ ಉತ್ತರ ಕೊಡುತ್ತಾ ಇದ್ದರು. ಬಹಳ ಸಮಯ ಕಳೆದ ನಂತರ ಸಾಯಂಕಾಲ 4 ಗಂಟೆಗೆ ಅದನ್ನೆಲ್ಲ ನೋಡುತ್ತಿದ್ದ ಅಲ್ಲಿ ರೈಲ್ವೆ ಪೋರ್ಟರ್ ಸ್ವಾಮೀಜಿ ಹತ್ತಿರ ಬಂದು ಕೇಳುತ್ತಾನೆ, ಸ್ವಾಮೀಜಿ, ತಾವು ಬೆಳಗಿನೆಳೆದು ಈ ಬೆಂಚ್ ಮೇಲೆ ಕೂತಿದ್ದೀರಿ, ಬಹಳ ಜನ ನಿಮ್ಮನ್ನು ಮಾತಾಡಿಸ್ತಿದ್ದಾರೆ, ನಿಮಗೆ ಏನೇನೋ ಪ್ರಶ್ನೆಗಳು ಕೇಳುತ್ತಾ ಇದ್ದಾರೆ, ಯಾರಾದರೂ ನಿಮ್ಮ ಊಟ ಆಯ್ತಾ ಸ್ವಾಮೀಜಿ ಎಂದು ಕೇಳಿದರಾ? ಕೇಳಲಿಲ್ಲವಲ್ಲ ಅಂದಾಗ ಸ್ವಾಮಿ ತಲೆ ಅಳ್ಳಾಡಿಸುತ್ತಾರೆ. ಆಗ ಆತ ಹೇಳ್ತಾನೆ, ಏನು ಮಾಡುವುದು, ಇಲ್ಲಿ ಯಾವ ಹಣ್ಣುಗಳು ಹಂಪಲಗಳು ಸಿಗೋದಿಲ್ಲ, ನಾನು ಹರಿಜನ, ಮುಂದೆ ತಮಗೆ ಏನು ಮಾಡಬೇಕು ನನಗೆ ತಿಳಿತಾ ಇಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಪರವಾಗಿಲ್ಲ ಅಂದು ಸುಮ್ಮನೆ ಕೂತಾಗ, ನೀವು ನನ್ನ ಮನೆಯಲ್ಲಿ ಏನಾದರೂ ತಿನ್ಬೋದಾ, ನಾನು ಹರಿಜನ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ತಮ್ಮ ಹಾಗೇಗೆ ಮಾತಾಡ್ತಾ ಇದ್ದಿ, ಆ ರೀತಿ ಯಾವೇ ಭಾವನೆಗಳು ನನ್ನಲ್ಲಿ ಇಲ್ಲ ಅಂತ ವಿವೇಕಾನಂದರು ಹೇಳಿದಾಗ ಆ ಹರಿಜನ ಬಂಧು ಪಕ್ಕದಲ್ಲೇ ಇದ್ದ ತನ್ನ ಕ್ವಾರ್ಟರ್ಗೆ, ರೈಲ್ವೆ ಕ್ವಾರ್ಟರ್ಗೆ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಚಪಾತಿ ಮತ್ತು ಪಲ್ಯ ಊಟ ಮಾಡಿಸುತ್ತಾನೆ. ಸ್ವಾಮೀಜಿ,
ಆತ್ಮೀಯವಾಗಿ ಅವರ ಮನೆಯಲ್ಲಿ ಚಪಾತಿ ಪಲ್ಯವನ್ನು ತಿಂದು ತಮ್ಮ ಮುಂದಿನ ಪ್ರಯಾಣ ಬೆಳೆಸುತ್ತಾರೆ. ಅದೇ ಪ್ರಕಾರ ಒಮ್ಮೆ ಸ್ವಾಮೀಜಿ ಅಮೇರಿಕಾದಲ್ಲಿದ್ದಾಗ ಶಿಕಾಗೋದಲ್ಲಿ ಒಂದು ಹೋಟೆಲ್ನಲ್ಲಿರುತ್ತಾರೆ. ಆ ಹೋಟೆಲ್ನಲ್ಲಿ ಆ ಗಾದಿ, ಆ ಮಂಚ, ಪಲಂಗಳು ಇಷ್ಟು ಇದ್ದಾಗ ಕೂಡ ಅವರು ತಮ್ಮ ದಿನನಿತ್ಯ ಚಾಪೆಯ ಮೇಲೆ, ಭೂಮಿಯ ಮೇಲೆ ಮಲಗುವುದು ಅಭ್ಯಾಸ. ಅದೇ ಪ್ರಕಾರ ಒಂದು ಕೋಣೆಯಲ್ಲಿ ಒಂದು ಚಾಪೆಯ ಮೇಲೆ ಕೂತಾಗ ಅವರ ರೂಮಿನ ಒಳಗೆ ಅರ್ಧನಗ್ನ ಡ್ರೆಸ್ಗಳನ್ನು ಧರಿಸಿದ ಒಬ್ಬ ಯುವತಿ, ಸುಂದರ ಯುವತಿ ಆ ಒಂದು ರೂಮಿಗೆ ಡೈರೆಕ್ಟಾಗಿ ಬಂದು ಸ್ವಾಮಿಗೆ ಪ್ರಶ್ನೆ ಕೇಳುತ್ತಾಳೆ. ಸ್ವಾಮೀಜಿ, ನನ್ನದೊಂದು ಪ್ರಶ್ನೆ ಇದೆ, ತಾವು ಉತ್ತರಿಸಬೇಕೆಂದು. ಆಗ ಸ್ವಾಮೀಜಿ, ಏನಮ್ಮ ಕೇಳು ಎಂದಾಗ, ನೀವು ನನ್ನನ್ನು ಮದುವೆಯಾಗಬೇಕು, ನಿಮ್ಮಂಥ ಕಾಂತಿಯುಕ್ತವಾದ ಕಣ್ಣು, ಸುಂದರ ಮುಖ, ದೃಢ ಕಾಯ ಇರ್ತಕ್ಕಂಥ ಮಗು ನನಗೆ ಬೇಕಾಗಿದೆ ಎಂದಾಗ ಅವರು ಮುಗುಳ್ನಗುತ್ತಾ 2 ನಿಮಿಷ ಮೌನವಾಗಿದ್ದು ಮಾತಾಡ್ತಾರೆ. ನಾನು ರೆಡಿ ಇದ್ದೇನೆ, ಆದರೆ ತಾಯಿ, ನಿನ್ನ ಜೊತೆ ಲಗ್ನ ಆಗಿ ನನ್ನಂಥ ಕಣ್ಣುಗಳು, ಮುಖ, ದೃಢವಾದ ಕಾಯ ಇರ್ತಕ್ಕಂಥ ಮಗು ಹುಟ್ಟಲಿಕ್ಕೆ ಸಮಯ ಬೇಕಾಗುತ್ತದೆ. ಕಾರಣ, ಈ ಕ್ಷಣದಿಂದಲೇ ನಿನ್ನ ತಾಯಿ ಎಂದು ನಾನು ತಿಳಿಯುತ್ತೇನೆ, ನೀನು ನನ್ನ ಮಗ ಎಂದು ಸ್ವೀಕಾರ ಮಾಡಮ್ಮ ಅಂಥೇಳಿ 2 ಕೈಗಳನ್ನು ಸ್ವಾಮೀಜಿ ಜೋಡಿಸ್ತಾರಂತೆ. ಆಗ ಆ ಹೆಣ್ಮಗಳು, ಆ ಯುವತಿ ಸ್ವಾಮಿಗಳ ಕಾಲ ಮೇಲೆ ಬಿದ್ದು ಕಣ್ಣೀರಲ್ಲಿ ಸ್ವಾಮಿಗಳ ಪಾದದ ಮೇಲೆ ನತಮಸ್ತಗಳಾಗಿ ಬೀಳುತ್ತಾಳಂತೆ. ಇದು ಇಂದಿಗೂ ಅಮೇರಿಕಾದಲ್ಲಿ ಅಧ್ಯಾತ್ಮದ ಮತ್ತು ಬ್ರಹ್ಮಚರ್ಯದ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡುವಾಗ ಜನರು ಇಂದಿಗೂ ಅಲ್ಲಿ ಅಮೇರಿಕಾದಲ್ಲಿ ಮಾತಾಡಿಕೊಳ್ಳುತ್ತಾರೆ. ಸ್ವಾಮಿ ವಿವೇಕಾನಂದರು ಲಾಹೋರ್ನ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದರು, ಒಂದು ಕಾಲೇಜಿನಲ್ಲಿ. ಆ ಕಾಲೇಜಿನಲ್ಲಿ ಮಾತಾಡುವಾಗ ಅವರ ಹತ್ತಿರ ಒಬ್ಬ ಯುವಕ, ಅಲ್ಲಿಯ ಪ್ರೊಫೆಸರ್ ಅವರ ಹತ್ತಿರ ಬಂದು ಸ್ವಾಮೀಜಿ ಶಿಷ್ಯತ್ವ ಸ್ವೀಕಾರ ಮಾಡಲಿಕ್ಕೆ ಕೇಳ್ತಾನೆ. ರಾಮಪ್ರಸನ್ನ ದಾಸ ಅವರ ಹೆಸರು. ನಂತರ ಕೆಲ ದಿನಗಳ ನಂತರ ಸ್ವಾಮೀಜಿ ಆಲೋಚನೆ ಮಾಡಿದ ನಂತರ ನೋಡೋಣ ಅಂಥೇಳಿ ಕೆಲ ದಿನಗಳ ನಂತರ ಅವ್ರಿಗೆ ಶಿಷ್ಯತ್ವ ಕೊಡ್ತಾರೆ. ಅವರೇ ರಾಮತೀರ್ಥರಾಗ್ತಾರೆ ಮುಂದೆ. ಸ್ವಾಮೀಜಿಯ ನಂತರ ಆ ರಾಮತೀರ್ಥರು ಅಮೇರಿಕಕ್ಕೆ ಹೋಗಿ ಸ್ವಾಮಿ ವಿವೇಕಾನಂದರ ಸಂದೇಶ ಮತ್ತು ಸನಾತನ ಧರ್ಮದ, ಹಿಂದೂ ಧರ್ಮದ ಅನೇಕ ವಿಷಯಗಳನ್ನು ಅಲ್ಲಿ ಜನರಿಗೆ ಹೇಳಲಿಕ್ಕೆ ಬಹಳ ಪ್ಲೇಸ್ಗಳಲ್ಲಿ ತಿರುಗಿ ಅವರು ಅಮೇರಿಕಾದಲ್ಲಿ ತಿರುಗ್ತಾ ನಮ್ಮ ಹಿಂದೂ ಧರ್ಮದ ಪ್ರಚಾರ ಮಾಡ್ತಾ ಇರ್ತಾರೆ. ಅವರಿಗೆ ನಾನು ಮತ್ತೆ ಭಾರತಕ್ಕೆ ಹೋಗಬೇಕು, ಅಲ್ಲಿ ನನ್ನ ಧರ್ಮದ ಪ್ರಚಾರದ ಅವಶ್ಯಕತೆ ಇದೆ ಎಂದು ಅವರು ತಿಳಿದುಕೊಂಡು ಭಾರತಕ್ಕೆ ತಿರುಗಿ ಬರುತ್ತಾರೆ. ಅಲ್ಲಿ ಬಂದಾಗ ಭಾರತದ ಕಾಶಿ ಪಟ್ಟಣ ಪುರಾತನ ಪಟ್ಟಣ, ಧಾರ್ಮಿಕ ಪಟ್ಟಣ, ಅಲ್ಲಿಂದಲೇ ನನ್ನ ಒಂದು ಸಭೆ ಪ್ರಾರಂಭ ಮಾಡಿ ದೇಶದಾದ್ಯಂತ ತೆರಿಗೆ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಹೇಳಬೇಕೆಂಬುದು ಅವರ ಉದ್ದೇಶ ಆಗಿರುತ್ತದೆ. ರಾಮತೀರ್ಥರು ಆ ಕಾಶಿ ಪಟ್ಟಣದಲ್ಲಿ ಒಂದು ದೊಡ್ಡ ಸಭೆಯನ್ನು ಏರ್ಪಾಟು ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಆ ಸಭೆ ಮಾಡುವಾಗ ಮಧ್ಯದಲ್ಲಿ 4-6 ಜನ ಎದ್ದು ನಿಂತು ರಾಮತೀರ್ಥರಿಗೆ, ಅಲ್ಲಿಯ ಕಾಶಿಯ ಪಂಡಿತರು ರಾಮತೀರ್ಥರಿಗೆ ಕೇಳ್ತಾರೆ, ರಾಮತೀರ್ಥರೇ, ನೀವು ಪ್ರವಚನ ಮಾಡ್ತಾ ಇದ್ದೀರಿ ಸನಾತನ ಧರ್ಮ, ಹಿಂದೂ ಧರ್ಮದ ಬಗ್ಗೆ, ನಿಮಗೆ ಸಂಸ್ಕೃತ ಬರುತ್ತದೆಯಾ ಎಂದು. ರಾಮತೀರ್ಥರಿಗೆ ಸಂಸ್ಕೃತ ಬರುತ್ತಿರಲಿಲ್ಲ. ಅವರು ಹೇಳ್ತಾರೆ, ಇಲ್ಲ, ನನಗೆ ಸಂಸ್ಕೃತ ಬರೋದಿಲ್ಲ, ನನಗೆ ಉರ್ದು ಬರುತ್ತದೆ, ಫಾರ್ಸಿ ಬರುತ್ತದೆ, ಹಿಂದಿ ಬರುತ್ತದೆ, ಇಂಗ್ಲೀಷ್ ಬರುತ್ತದೆ, ಸಂಸ್ಕೃತ ಮಾತ್ರ ಬರುವುದಿಲ್ಲ ಅಂತ ಹೇಳ್ತಾರೆ. ನಿಮಗೆ ಸಂಸ್ಕೃತನೇ ಬರೋದಿಲ್ಲ, ನೀವು ವೇದಗಳಿಂದ, ಸಂಸ್ಕೃತ ಮಂತ್ರಗಳಿಂದ ತುಂಬಿದ ವೇದದ ಉಪನಿಷತ್ತುಗಳ ಬಗ್ಗೆ ನೀವು ಮಾತಾಡಲಿಕ್ಕೆ ಅಧಿಕಾರ ಇಲ್ಲ, ನೀವು ವೇದಾಂತನ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ದೊಡ್ಡ ಒಂದು ಗದ್ದಲೆಯೇ ಮಾಡ್ತಾರೆ. ಆವಾಗ ಅರ್ಧದಲ್ಲಿ ಆ ಸಭೆಯನ್ನು ಮುಗಿಸಿ ರಾಮತೀರ್ಥರು ಹೋಗಬೇಕಾಗಿ ಬರುತ್ತದೆ. ಅವರು ಮಾನಸಿಕವಾಗಿ ನೊಂದುಕೊಂಡು, ಈ ರೀತಿ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಅನಾವಶ್ಯಕವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡೆ ಎಂಬ ಭಾವನೆಯಿಂದ ಅವರು ಹಿಮಾಲಯಕ್ಕೆ ತಿರುಗಿ ಹೋಗ್ತಾರೆ. ಕೊನೆಯ ದಿವಸಗಳಲ್ಲಿ ರಾಮತೀರ್ಥರು ಸನ್ಯಾಸ ಕೂಡ ತ್ಯಜಿಸಿ ಬಿಳಿಯ ಬಟ್ಟೆಗಳ ಮೇಲೆ ಇದ್ದರು ಅಂಥೇಳಿ ಹೇಳ್ತಾರೆ. ಅವರ ಕೊನೆಯ ದಿನಗಳು ಅದೇ ರೀತಿ ಕಳೆದು ಅಂಥೇಳಿ ನೋಡಿ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಈ ರೀತಿ ಆಗಿದ್ದು ದುರ್ಭಾಗ್ಯ. ಕೆಲ ಜನರು ಯಾವುದು ಸಂಬಂಧ ಇಲ್ಲೋ, ಭಗವಂತನಿಗೆ ಸಂಸ್ಕೃತಕ್ಕೆ ಸಂಬಂಧವಿಲ್ಲ, ಅಧ್ಯಾತ್ಮಕ್ಕೆ ಸಂಸ್ಕೃತಕ್ಕೆ ಸಂಬಂಧವಿಲ್ಲ. ಕಬೀರ್ ದಾಸ್ನಂಥವ್ರು, ಎಷ್ಟೋ ಜನರು, ಬಹಳ ಜನರು, ಕನಕದಾಸ್ನಂಥವ್ರಾಗಲಿ, ಕಬೀರರಾಗಲಿ, ಬೇರೆ ದಾಸರು ಎಂಥವರು, ನಮ್ಮ ಸಾಹಿತಿಗಳಾಗಲಿ, ಎಂತೆಂಥ ಮಹಾನ್ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಎಲ್ಲರಿಗೆ ಸಂಸ್ಕೃತ ಬರ್ತಿರಲಿಲ್ಲ. ಆದರೂ ಈ ಪಂಡಿತರು ಅಲ್ಲಿ
ಜಗಳವನ್ನು ತೆಗೆದು ಈ ರೀತಿ ಮಾಡಿದ್ದು ಒಂದು ದುರ್ಭಾಗ್ಯ. ಈ ರೀತಿ ಸ್ವಾಮೀಜಿಯವರ ಸಂದೇಶ ಹೇಳುವ ತಾತ್ಪರ್ಯ ಏನೆಂದರೆ, ನಾವು ಸುಮಾರಾಗಿ ಎಲ್ಲ ವಿಷಯಗಳನ್ನು ನೋಡಿದಾಗ ಸ್ವಾಮೀಜಿಯವರು ಹೇಳೋದು ಇಷ್ಟೇ, ನೀವು ಏನೇ ಮಾಡಿರಿ, ನಿಮ್ಮ ಪೂಜಾ, ನಿಮ್ಮ ಧರ್ಮ, ನಿಮ್ಮ ಆಚರಣೆ, ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಅಭ್ಯಂತರವಿಲ್ಲ. ಆದರೆ ನೀವು ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಏನಾದರೂ ಮಾಡ್ತಾ ಇರ್ರಿ, ಪ್ರತಿನಿತ್ಯ ಅದರ ಬಗ್ಗೆನೇ ಚಿಂತನೆ ಇರಲಿ ಎಂಬುದೇ ಸ್ವಾಮಿ ವಿವೇಕಾನಂದರ ವಿಚಾರವಾಗಿತ್ತು. ಮೈಸೂರು ಮಹಾರಾಜರಿಗೆ ಅವರು ಬರೆದ ಪತ್ರ ಇನ್ನೂ ಆ ಒಂದು ಮ್ಯೂಸಿಯಂನಲ್ಲಿದೆ, ಹಾಗೆ ಆ ಮೈಸೂರಿನಲ್ಲಿ ಇಟ್ಟಿದ್ದಾರೆ. ಅದರ ಹೆಡ್ಲೈನ್ಸ್ನಲ್ಲಿ ಸ್ವಾಮೀಜಿ ಬರೆದಿದ್ದಾರೆ, ಕೇವಲ ತನಗಾಗಿ ಬದುಕುವವನು ಬದುಕಿದರೂ ಸತ್ತಂತೆ. ಸ್ವಾಮೀಜಿಯ ಒಂದು ಈ ಸಂದೇಶದ ತಾತ್ಪರ್ಯ. ಕಾರಣ ಬಂಧುಗಳೇ, ಇಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮಾಡುವ ನಾವೆಲ್ಲ ಈ ಕೆಲವು ವಿಷಯಗಳನ್ನು, ಸ್ವಾಮೀಜಿಯವರ ವಿಚಾರಗಳನ್ನು ನಮ್ಮ ತಲೆಯಲ್ಲಿಟ್ಕೊಂಡು ನಾವು ಕೂಡ ಈ ಸಮಾಜಕ್ಕಾಗಿ, ಈ ರಾಷ್ಟ್ರಕ್ಕಾಗಿ, ಈ ದೇಶಕ್ಕಾಗಿ ಏನಾದರೂ ಸ್ವಲ್ಪ ಮಾಡ್ತಾ ಇರೋಣ. ನಮ್ಮ ವೇದಗಳು ಅದನ್ನೇ ಹೇಳ್ತಾವೆ, ಪರೋಪಕಾರಂ ಇದಂ ಶರೀರಂ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಎಲ್ಲರಲ್ಲಿಯೂ ಆ ಭಗವಂತನ ಸ್ವರೂಪ ಇದೆ. ಈ ರಾಷ್ಟ್ರವೇ ನನ್ನ ದೇಶ, ದರಿದ್ರ ನಾರಾಯಣ ಸೇವೆಯೇ ನಮ್ಮ ಒಂದು ಕರ್ತವ್ಯವಾಗಬೇಕು. ಆ ಒಂದು ಭಾವನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳುತ್ತಾ ನಿಜವಾದ ಸಾರ್ಥಕತೆ ನಮ್ಮ ಜೀವನದ ಮಾಡಿಕೊಳ್ಳುತ್ತಾ ಸ್ವಾಮಿ ವಿವೇಕಾನಂದರು ತೋರಿಸಿದ ಮಾರ್ಗದಲ್ಲಿ ನಾವೆಲ್ಲ ಚಿಂತಿಸೋಣ, ನಡೆಯಲಿಕ್ಕೆ ಪ್ರಯತ್ನ ಮಾಡೋಣ ಅಂಥೇಳಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾಗಿ ಜೈ. ಅಮರ್ ದೀಕ್ಷಿತ್, ಕೃಷ್ಣ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ಹರೇ ಓಂ. ಮತ್ತೊಂದು ಸಣ್ಣ ಮನವಿ, ಇದು ವಿವೇಕಾನಂದರಿಗೆ ಸಂಬಂಧವಿಲ್ಲದ ಕಾರಣ ನಂತರ ಹೇಳುತ್ತಿದ್ದೇನೆ. ಮಿತ್ರರೇ, ಇಂದು ಕೂಡ ದೇಶದಲ್ಲಿ ಅರಾಜಕತೆ ಶಕ್ತಿಗಳು CAB ಎಂದು, JNU ಎಂದು ಅರಾಜಕ ಸೃಷ್ಟಿಸುತ್ತಿವೆ, ಬಹಳ ಗದ್ದಲ ಮಾಡುತ್ತಿವೆ. ದೇಶ ವಿರೋಧಿ ಕೆಲಸ, ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡುತ್ತಿವೆ. ದುರ್ಭಾಗ್ಯವೆಂದರೆ ನಮ್ಮ ಸಮಾಜದ 90% ಸಜ್ಜನರು ಇದರ ಬಗ್ಗೆ ಆಲೋಚಿಸುತ್ತಿಲ್ಲ. ಅವರೆಲ್ಲ ತಮ್ಮ ಪೂಜೆ ಪುನಸ್ಕಾರ, ವ್ಯಾಪಾರ ವ್ಯವಹಾರಗಳಲ್ಲಿ, ತಮ್ಮ ಮನೆಗಳಲ್ಲಿ, ಮಠಗಳಲ್ಲಿ TV, AC, ಮೊಸರನ್ನು ತಿನ್ನುತ್ತಾ ಹಾಯಾಗಿ ಕುಳಿತು ತಮಾಷೆ ನೋಡುತ್ತಿದ್ದಾರೆ. ಇದೆಲ್ಲ BJP ನರೇಂದ್ರ ಮೋದಿ RSS ಅವರ ಕೆಲಸ, ನಮಗೆ ಇದಕ್ಕೆ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. BJP 2 ಸಲ ಅಧಿಕಾರದ ನಂತರ 3ನೇ ಸಲ ನರೇಂದ್ರ ಮೋದಿ ಸೋಲಬಹುದು. ಆತ ಸನ್ಯಾಸಿ, RSS ಯಾವುದೋ ಒಂದು ಕೋಣೆಯಲ್ಲಿ ತನ್ನ ಜೀವನ ಕಳೆಯುತ್ತಾನೆ. ಈ ದೇಶ, ಈ ರಾಷ್ಟ್ರ ನಾವೆಲ್ಲ ಇರಬೇಕಾಗಿದೆ, ಬದುಕಬೇಕು. ಹೀಗೆ ಹಿಂದೆ ಚಾಣಕ್ಯ, ಸಮರ್ಥ ರಾಮದಾಸರು ಈ ಸಮಾಜವನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದಾಗ ಕೂಡ ನಾವೆಲ್ಲ ನಿಷ್ಕ್ರಿಯರಾಗಿದ್ದೆವು. ಛತ್ರಪತಿ ಶಿವಾಜಿ, ರಾಣಾ ಪ್ರತಾಪ್, ಪೃಥ್ವಿರಾಜ್ ಚೌಹಾಣ್ ಯುದ್ಧ ಮಾಡುವಾಗ ಪಕ್ಕದ ರಾಜರು ಅವರಿಗೆ ಸಹಕಾರ ಕೊಡಲಿಲ್ಲ. ಪರಿಣಾಮ 1000 ವರ್ಷ ಬಾನಿಸತ್ವವಾಗಿ ಬದುಕಬೇಕಾಯಿತು. ಭೀಷ್ಮ ದ್ರೋಣರು ಮೌನ ಮಹಾಭಾರತಕ್ಕೆ ಕಾರಣವಾಯಿತು. ಈ ರಾಷ್ಟ್ರದಲ್ಲಿ ದುರ್ಜನರ ಹಾವಳಿಗಿಂತ ಸಜ್ಜನರ ಮೌನವೇ ಹೆಚ್ಚು ತೊಂದರೆ ಕೊಟ್ಟಿದೆ. ಬಂಧುಗಳೇ, ಸಜ್ಜನರೇ, ಮಡಿವಂತರೇ, ಜಾಗ್ರತೆ. ನಮಗೇನೂ ಆಗುವುದಿಲ್ಲ ಎಂಬ ಭ್ರಮೆ ಬಿಡಿರಿ. ಈಶಾನ್ಯ ರಾಷ್ಟ್ರಗಳು, ಕೇರಳ, ಕೈರಾನ, ಕಾಶ್ಮೀರ್ ಜನ ನಮ್ಮ ಥರ ಆಲೋಚಿಸುತ್ತಿದ್ದರು. ಇಂದು ನರಕ ಜೀವನ ಅನುಭವಿಸುತ್ತಿದ್ದಾರೆ. 20-30 ವರ್ಷಗಳ ನಂತರ ಈ AC, ನಿಮ್ಮ ವ್ಯಾಪಾರ, ನಿಮ್ಮ ಪೂಜೆ ಪುನಸ್ಕಾರ, ಮೊಸರನ್ನು ತೊಂದರೆ ಇಲ್ಲದಂತೆ ನಡೆಯಬಹುದು. ನಿಮ್ಮ ಮಕ್ಕಳ, ನಿಮ್ಮ ಮೊಮ್ಮಕ್ಕಳ ಜೀವನದ ಬಗ್ಗೆ ಆಲೋಚಿಸಿ. ನಾವು ನಿಮಗೆ ಕಟ್ಟಿಗೆ ಹಿಡಿದು ಯುದ್ಧಕ್ಕೆ ಸಿದ್ಧರಾಗಿರೆಂದಾಗಲಿ, BJPಗೆ ಓಟ್ ಹಾಕಿರೆಂದಾಗಲಿ ಕೇಳುತ್ತಿಲ್ಲ. ಸಮಾಜದ ಕಾರ್ಯಕ್ರಮಗಳಲ್ಲಿ ಹೊರಗೆ ಬನ್ನಿ. ಸಾತ್ವಿಕ ಡೆಮೊಕ್ರೆಟಿಕ್ ಪದ್ಧತಿಯಲ್ಲಿ ನಿರಸನಗಳು, ಪ್ರದರ್ಶನಗಳು ನಡೆದಾಗ ಸಹಕಾರ ಕೊಡಿ. ಸ್ವಲ್ಪವಾದರೂ ಸಮಾಜಕ್ಕಾಗಿ ಆಲೋಚಿಸಿ. ಇಷ್ಟೇ ನನ್ನ ಮನವಿ. ನನ್ನ ಮಾತು ಸತ್ಯವೆನಿಸಿದರೆ ಸ್ಪಂದಿಸಿ, ಲೈಕ್ ಮಾಡಿ, ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರ.